ಅಲ್ಲ ಈ ರಾಧಾ ಜೈಲ್ನಾಗಿದ್ರು ಈ ಕೆಟ್ಟ ಬುದ್ಧಿ ಬಿಟ್ಟಿಲ್ಲ ನೋಡು. ಆ ಚೆಲ್ವಿಯಿಂದ ಎಲ್ಲ ವಿಷಯ ತಿಳ್ಕೊಂಡು ನಮ್ಮ ಸ್ನೇಹಿಂಗೆ ಫೋನ್ ಮಾಡಿ ಧಮ್ಕಿ ಹಾಕೋಳು. ಹುಡುಗಿದ್ರು ಕಂತ್ರಿ ಬುದ್ಧಿ ಜೋರಾಗಿ ಐತಿ. ಹೊರಗಿನ ಶತ್ರುಗಳನ್ನ ಹೆಂಗಾದ್ರೂ ನಂಬಿಡ್ಬೋದು, ಆದರೆ ಮನೆ ಒಳಗಡೆ ಇತ್ಕೊಂಡು ನಮ್ಮಂಗೆ ನಾಟಕ ಆಡ್ಕೊಂಡು ಇರ್ತಾರಲ್ಲ ಅವ್ರನ್ನ ನಂಬೋದು ಸ್ಯಾನೆ ಕಷ್ಟ ಅಪ್ಪಯ್ಯ. ಆ ಚೆಲುವಿನ ಈಗಲೇ ಹಿಡಿದಿದ್ದು ಒಳ್ಳೇದಾತು. ಇಲ್ಲದೆ ಹೋಗಿದ್ರೆ ಮುಂದೆ ಶಾನ ತೊಂದರೆ ಆಗೋದು. ಆ ರಾಧನ ಹೇಗಾದ್ರೂ ಮಾಡಿ ಮಟ್ಟ ಹಾಕ್ಬೋದು. ಆದರೆ ನನಗಿರೋದು ಒಂದೇ ಚಿಂತೆ, ಕಂಠಿಯವರು ಮತ್ತೆ ಹೊಡಿ ಬಡಿ ಅಂತ ಶುರು ಮಾಡ್ಕೊಂಡಿದ್ದಾರೆ. ಇದರಿಂದ ಅವ್ರಿಗೇನಾದ್ರು ಮತ್ತೆ ತೊಂದರೆ ಆದರೆ ಅಂತ. ನನಗೂ ಅದೇ ದಿಗ್ಲಾಯ್ತಿರೋದು ಪುಟ್ಟಕ್ಕ. ನಾವು ಯೋನನ ಇಲ್ಲದೆ ಒಗಿದಿದ್ರೆ ಕಂಠಿಯ ಚೆಲ್ವಿನ ಹೆಣ್ಣು ಅಂತಲೂ ನೋಡದೆ ಮಕ್ಕ ಮುತ್ತಿ ಹೊಡೆದಾಕಿರೋನು. ಅಯ್ಯೋ ಶಿವನೇ, ಒಂದು ಸುಳ್ಳು ಮನಸ್ಸನ್ನ ಯೋಟ್ ಬದಲಾವಣೆ ಮಾಡಿಬಿಡ್ತದೆ ನೋಡಿ. ಮನೆಯವ್ರ ಮ್ಯಾಗಿನ ಕ್ವಾಪ, ಹೊರಗ್ಲವ್ರ ಮ್ಯಾಗಿನ ಕ್ವಾಪ, ವ್ಯವಸ್ಥೆ ಮ್ಯಾಲಿನ ಕ್ವಾಪ ಎಲ್ಲ ಸೇರ್ಕೊಂಡು ನಮ್ಮ ಸಿರಿನ ರಾಕ್ಷಸನ್ ಮಾಡಿಬಿಟ್ಟೈತಿ. ಅಮೋರೆ, ಹಿಂಗೆ ಆದರೆ ಅಳಿಯಂದ್ರನ್ನ ಪೊಲೀಸ್ನವ್ರು ಹಿಡ್ಕೊಂಡು ಬಿಡ್ಸಕ್ಕೆ ಆಗದೇ ಇರೋಂಗೆ ಏನಾರ ಕೇಸ್ ಹಾಕ್ಬಿಡ್ತಾರೆ. ಅಯ್ಯೋ, ನಾನು ಇವ್ರು ಸರಿ ಹೋಗ್ಲಿ ಅಂತ ಎಷ್ಟೆಲ್ಲ ಸುಳ್ಳು ಹೇಳಿ ನಾಟಕ ಮಾಡಿದೆ. ಆದರೆ ಇದರಿಂದ ಪ್ರಯೋಜನ ಆಗಿರೋದಕ್ಕಿಂತ ಅನಾಹುತ ಆಗ್ತಿರೋದೇ ಹೆಚ್ಚು. ಹಿಂಗೆ ಆದರೆ ನಮ್ಮ ಕಂಠಿ ನಮ್ಮ ಕೈಗೆ ಸಿಗದೆ ಇರೋಂಗೆ ಕಳ್ದೋಯ್ತಾನೆ ಪುಟ್ಟಕ್ಕ. ಅಯ್ಯೋ ಬಿಡ್ತು ಅನ್ನಿ ಅಮ್ಮೋರೆ, ಹಂಗೇನು ಆಗಕ್ಕಿಲ್ಲ. ಅವ್ನು ನಮ್ಮ ಕೈ ತಪ್ಪು ಹೋಗಕ್ಕೆ ಮೊದಲೇ ಅವ್ನು ಹಿಡ್ದು ಕಟ್ಟಾಕ್ಬಿಡಮ್ಮ. ಆದರೆ ಯಾವ ಥರ ಕಟ್ ಹಾಕೋದು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಈಟ್ ದಿನ ಹೆಂಗೋ ನಮ್ಮ ಹಳೆ ಸ್ನೇಹ ಹೆಸ್ರು ಹೇಳಿ ಕೈ ಕಟ್ಟಾಕಿದ್ವಿ, ಆದ್ರೀಗ ಅದನ್ನು ಕಿತ್ತೆಸ್ದವನೆ. ಅಮೋರೆ, ಅಳಿಯಂದ್ರನ್ನ ಮನೆಯಿಂದ ಹೊರಗಡೆನೆ ಬರ್ದಿರೋಂಗೆ ಕೊಡಕ್ಬಿಟ್ರೆ ಅವ್ರೇನು ಕುರಿನ ಕೋಳಿನ ಅಪ್ಪಯ್ಯ ಕೈ ಕಾಲು ಕೊಟ್ಟು ಕೋಣೆನಾಗ ಹಾಕಕ್ಕೆ? ಕೆಲ್ಸಕ್ಕೆ ಬಾರ್ದು ಮಾತುಗಳು ಮಾತಾಡು ಅಂದರೆ ಚಂದಾಗಿ ಮಾತಾಡ್ತೀಯ. ಬೇರೆ ಇನ್ನೇನು ಮಾಡೋಕ್ಕಾಯ್ತದೆ ಪುಟ್ಟಮ್ಯ? ಚಿಕ್ಕ ಮಕ್ಕಳಾದರೆ ಬುದ್ಧಿ ಹೇಳ್ಬೋದು, ಸ್ವಲ್ಪ ಬೆಳೆದವ್ರಾದ್ರೆ ತಿದ್ಬೋದು. ತಿಳಿದು ತಪ್ಪು ಮಾಡೋರಿಗೆ ಏನು ಮಾಡೋಕ್ಕಾಯ್ತದೆ? ಏಳರ ಕೈಯಾಗಿ ಏಳಿಸಿದ್ರೆ ತಿಳುವಳಿಕೆ ಬರ್ಬೋದೇನೋ. ಅವ್ನಿಗೆ 7 ಅಕ್ಕೆ ಅಂತಿರೋದು ನಾನು ನೀನು ಇಬ್ಬರೇ ಪುಟ್ಟಕ್ಕ.